ಬೆಂಗಳೂರಿನ ಆಟೋ ಪ್ರಯಾಣಿಕರೇ ಹುಷಾರ್. ಕೊಂಚ ಯಾಮಾರಿದ್ರೂ ಕೂಡ ನಿಮ್ಮ ಜೇಬಿಗೆ ಬೀಳುತ್ತೆ ಕತ್ತರಿ. ಆಟೋ ಪ್ರಯಾಣಿಕರು ಬೆಂಗಳೂರಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು. ಯಾಕಂದ್ರೆ ಇಲ್ಲಿ ಹೇಗ್ ದುಡ್ಡಿಗೆ ಕತ್ತರಿ ಬೀಳತ್ತೆ, ಎಲ್ಲಿ ಬೀಳತ್ತೆ ಗೊತ್ತೇ ಆಗಲ್ಲ. ಆ ಮಟ್ಟಿಗೆ ಯಾಮಾರಿಸ್ತಾರೆ ನೋಡಿ. ರಾತ್ರಿ ವೇಳೆ ಆಟೋ ಏರಿದ ಪ್ರಯಾಣಿಕನಿಗೆ ದೊಡ್ಡ ಶಾಕ್. ಮೆಜೆಸ್ಟಿಕ್ನಿಂದ ಲಾಲ್ಬಾಗ್ಗೆ ಯುವಕ ಪ್ರಯಾಣಿಸ್ತಾನೆ. ಇದೊಂದು ಪ್ರಕರಣ. ಆಟೋ ವೇಗಕ್ಕಿಂತ ಹೆಚ್ಚಾಗಿ ಮೀಟರ್ ಸ್ಪೀಡ್ ಓಡ್ತಾ ಇತ್ತು. ಎಷ್ಟು ಅಂದ್ರೆ 5.5 ಕಿಲೋಮೀಟರ್ ಪ್ರಯಾಣಕ್ಕೆ 400 ರೂಪಾಯಿ ಅಂತೆ. 400 ಆದ್ರೂ ಕೂಡ ಡಬಲ್ ಚಾರ್ಜ್ಗೆ ಚಾಲಕ ಡಿಮ್ಯಾಂಡ್. 5.5 ಕಿಲೋಮೀಟರ್ಗೆ 400 ರೂಪಾಯಿ ಕೊಡಬೇಕು ಅಂತಂದ್ರೆ ಕೆಲವರು ಏನ್ ಮಾಡ್ತಾರೆ, ಡಬಲ್ ಕೊಡಿ, ತ್ರಿಬಲ್ ಕೊಡಿ ಅಂತ ಕೇಳ್ತಾರೆ ಡೈರೆಕ್ಟ್ ಆಗಿ. ಆದ್ರೆ ಈ ಚಾಲಕ ಏನ್ ಮಾಡಿದ್ದಾರೆ ಅಂದ್ರೆ ಆಟೋನ ಓವರ್ ಸ್ಪೀಡ್ ಇಡೋದು ಅಲ್ಲದೆ ಅದ್ರ ಮೇಲೆ ಡಬಲ್ ಚಾರ್ಜ್ ಕೊಡಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡಿದ್ರಂತೆ. ಹೀಗಾಗಿ ಪ್ರಯಾಣಿಕ ಅಲಾಮ್ ಸುಲ್ತಾನ್ ಎಂಬವರು ಎಕ್ಸ್ ಮೂಲಕ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಹೇಳಿದಷ್ಟು ಹಣ ಕೊಡದೇ ಇದ್ದದಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಬೇರೆ ಮಾಡಿದ್ದಾರಂತೆ. ಇದು ಇತ್ತೀಚೆಗೆ ಹೆಚ್ಚಾಗಿ ಆಟೋ ಪ್ರಯಾಣಿಕರು ಎದುರಿಸ್ತಾ ಇರುವಂತಹ ಸಮಸ್ಯೆ ಆಗಿದೆ. ಮೊದಲಿಂದಲೂ ಕೂಡ ಈ ಸಮಸ್ಯೆ ಇತ್ತು. ಮೀಟರ್ ಫಾಸ್ಟ್ ಆಗಿ ಓಡಿಸೋದು, ವೇಟಿಂಗಲ್ಲಿ ಮೀಟರ್ ಓಡೋದು, ಮತ್ತು ಎಕ್ಸ್ಟ್ರಾ ಚಾರ್ಜ್, ಡಬಲ್ ಚಾರ್ಜ್. ಈಗ ಅಂತೂ ಓಲಾ ಉಬರ್ ಬಂದ ಮೇಲಂತೂ ಸಿಕ್ಕಾಪಟ್ಟೆ ರೇಟ್ ಹೇಳ್ತಾರೆ. ಕೊಡೋದಾದ್ರೆ ಬನ್ನಿ, ಇಲ್ಲಾಂದ್ರೆ ಹೋಗಿ ಅಂತ. ಇನ್ನು ಗಮನಿಸ್ತಾ ಇದ್ದೀವಿ ನಾವು ಇಲ್ಲಿ ಅಲಾಮ್ ಸುಲ್ತಾನ್ ಅನ್ನೋರು ಕೊಟ್ಟಂತಹ ದೂರು. ಇದು ಟ್ವೀಟ್ ಮೂಲಕ ಅವರು ಈ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ. ಯಾವ ರೀತಿ ಅಂದರೆ 400 ರೂಪಾಯಿ ಚಾರ್ಜ್ 5.5 ಕಿಲೋಮೀಟರ್ಗೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಈ ಆಟೋದಲ್ಲಿ ಕೆಲವು ಪ್ರಯಾಣಿಕರಿಗೆ ಮೋಸ ಆಗೋದು ಗೊತ್ತಿರುವಂತಹ ವಿಚಾರ ಗಮನಿಸಿದ್ವಿ. 5.5 ಕಿಲೋಮೀಟರ್ಗೆ 400 ರೂಪಾಯಿ ಕೊಡೋದು ಅಲ್ಲದೆ ಮತ್ತೆ ಅದಕ್ಕೆ ಡಬಲ್ ಚಾರ್ಜ್ ಕೊಡಬೇಕು ಅಂತ ಕೇಳ್ತಾರಲ್ಲ, ಒಂದು ಸಣ್ಣ ನ್ಯಾಯ ಆದ್ರೂ ಬೇಡವಾ? ಯಾಕೆ ಹಿಂಗಾಯ್ತು? ಸುಕನ್ಯಾ, ಇದರ ಸತ್ಯಾಸತ್ಯತೆಗಳನ್ನ ಇನ್ನೂ ಕೂಡ ಪರಿಶೀಲನೆ ಮಾಡ್ಬೇಕಾಗುತ್ತೆ. ಆದ್ರೆ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾನೆ ಅಂದ್ರೆ ನಿಜಕ್ಕೂ ಕೂಡ ಆತನಿಗೆ ಆಗಿರುವಂತಹ ಅನುಭವನ ಆತ ತೋರ್ಪಡಿಸ್ಕೊಂಡಿರ್ತಾನೆ. ಇನ್ನು ಈ ರೀತಿಯಾದಂತಹ ಘಟನೆಗಳು ಸಹಜವಾಗಿ ಬೆಂಗಳೂರಿನಲ್ಲಿ ಮಿಡ್ ನೈಟ್ ಅಲ್ಲಿ ಅಂದ್ರೆ ಒಂದು 11ರಿಂದ ಬೆಳಗಿನ ಜಾವ 3 ಗಂಟೆವರೆಗೂ ಕೂಡ ಸಾಕಷ್ಟು ಈ ರೀತಿ ಆಗುತ್ತೆ ಅನ್ನುವಂತಹ ಒಂದು ವಿಚಾರಗಳು ಕೂಡ ಈ ಹಿಂದೆಯಿಂದಲೂ ಕೂಡ ಕೇಳಿ ಬಂದಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ರಾತ್ರಿ ಸಂದರ್ಭದಲ್ಲಿ ಆಟೋದವರು ಹತ್ತುವಂತ ಸಂದರ್ಭದಲ್ಲಿ ಮೀಟರ್ಗಳಲ್ಲಿ ಡಬಲ್ ಮೀಟರ್ ಚಾರ್ಜ್ ಕೊಡಬೇಕು ಅನ್ನುವಂಥದ್ದು. ಅಂದ್ರೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ರೀಚ್ ಆದಂತ ಸಂದರ್ಭದಲ್ಲಿ ಏನೋ ಒಂದು ಮೊತ್ತ ಇರುತ್ತೆ, ಅದಕ್ಕೆ 1 to ಡಬಲ್ ಅನ್ನುವಂಥ ನಿಟ್ಟಿನಲ್ಲಿ ಅಮೌಂಟ್ ಅನ್ನ ಪೇ ಮಾಡ್ಬೇಕಾಗುತ್ತೆ. ಅದೇ ರೀತಿಯಲ್ಲಿ ಒಂದು ರೀತಿಯಲ್ಲಿ ಒತ್ತಾಯವನ್ನ ಮಾಡ್ತಾನೆ. ಸರಿಸುಮಾರು 12 ಗಂಟೆ ಸಮಯದಲ್ಲಿ ಆತ ಮೆಜೆಸ್ಟಿಕ್ನಿಂದ ಲಾಲ್ಬಾಗ್ಗೆ ಹೋಗ್ಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ದುಬಾರಿ ಮೊತ್ತದ ಹಣವನ್ನ ಕೇಳಿದಂತ ಸಂದರ್ಭದಲ್ಲಿ ಆಲಮ್ ಸುಲ್ತಾನ್ ಎಂಬಾತ ಒಪ್ಕೊಳ್ತಾನೆ. ಜೊತೆಗೆ ಆಟೋದಲ್ಲಿ ಕೂಡ ಪ್ರಯಾಣ ಮಾಡ್ಲಿಕ್ಕೆ ಸಹ ಮುಂದಾಗ್ತಾನೆ. ಆದ್ರೆ ಈ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಒಂದಿಷ್ಟು ಆತನಿಗೆ ಶಾಕ್ ಆಗುವಂಥದ್ದು. ಯಾಕಂದ್ರೆ ಆಟೋದ ಮೀಟರ್ನ ಸಂಖ್ಯೆ ಹೇರ್ತಾ ಇರುವಂತದ್ದು ನಿಜಕ್ಕೂ ಕೂಡ ಆತನಿಗೆ ಒಂದಿಷ್ಟು ತಲೆ ಕೆಳಗೆ ಮಾಡುತ್ತೆ. ಯಾಕಂದ್ರೆ ಆ ಸೆಕೆಂಡ್ಗೆ ಅದು 5 ರೂಪಾಯಿ ರೀತಿಯಲ್ಲಿ ಏರಿಕೆ ಆಗ್ತಾ ಹೋಗ್ತಾ ಇರುತ್ತೆ. ಜೊತೆಗೆ ಆ ಮೀಟರ್ನ ದೃಶ್ಯಾವಳಿಗಳನ್ನು ಕೂಡ ಆತ ಮೊಬೈಲ್ ನಲ್ಲಿ ಕೂಡ ಸೆರೆ ಮಾಡ್ಕೊಂಡಿರುವಂತದ್ದು. ಆ ದೃಶ್ಯಾವಳಿಗಳನ್ನ ನೋಡಿದ್ರೆ ಯಾರಿಗೇ ಆಗಿರ್ಲಿ ನಿಜಕ್ಕೂ ಕೂಡ ಇಲ್ಲಿ ಏನಾಗ್ತಾ ಇದೆ, ಹೇಗೆ ಇಷ್ಟರ ಮಟ್ಟಿಗೆ ಆ ಮೀಟರ್ನ ರನ್ನಿಂಗ್ ಯಾವ ರೀತಿ ಆಗ್ತಾ ಇದೆ ಅಂತೇಳಿ ಎಲ್ಲೋ ಒಂದು ಕಡೆ ಅದನ್ನ ಹ್ಯಾಕ್ ಮಾಡ್ಲಾಗಿದೆ. ಅಂದ್ರೆ ಅದನ್ನ ಆ ರೀತಿಯಲ್ಲಿ ಏರಿಕೆ ಮಾಡ್ಲಿಕ್ಕೆ ಅಂತ ಹೇಳಿ ಏನಾದ್ರು ಬದಲಾವಣೆಯನ್ನ ಮಾಡ್ಲಾಗಿದೆ ಅನ್ನುವಂತ ರೀತಿಯಲ್ಲಿ ಕೂಡ ಅನುಮಾನ ಆಗುವಂಥದ್ದು. ಯಾಕಂದ್ರೆ ಸಹಜವಾಗಿ ಮೆಜೆಸ್ಟಿಕ್ ನಿಂದ ಲಾಲ್ಬಾಗ್ಗೆ ಬರುವಂತಹ ಸಂದರ್ಭದಲ್ಲಿ ಏನೋ ಒಂದು 5.5 ಕಿಲೋಮೀಟರ್ ಇರುವಂತದ್ದು. ಇನ್ನು ಆ ಸಂದರ್ಭದಲ್ಲಿ ನಾವು ಕಾರ್ನಲ್ಲಿ ಬರ್ತೀವಿ ಅಂದ್ರೂ ಒಂದು 200 ರೂಪಾಯಿ ಆಗ್ಬೋದು. ಆದ್ರೆ ಇದು 400 ರೂಪಾಯಿ ಅಷ್ಟು ಮೊತ್ತವನ್ನ ತೋರುತ್ತೆ. ಜೊತೆಗೆ ಆತ ಡಬಲ್ ಅಮೌಂಟ್ ಅನ್ನು ಕೂಡ ಕೇಳುವಂತ ಸಂದರ್ಭದಲ್ಲಿ ಆತನಿಗೆ ಬೇಸರವಾಗಿ ಈ ರೀತಿಯಾದಂತಹ ಒಂದು ಆಕ್ರೋಶವನ್ನ ಈಗಾಗಲೇ ಟ್ವಿಟರ್ ಮುಖಾಂತರವಾಗಿ ಹಂಚ್ಕೊಂಡಿರುವಂತದ್ದು. ಸದ್ಯಕ್ಕೆ ಇದನ್ನ ಪೊಲೀಸ್ ಠಾಣೆಗೆ ದೂರು ಕೂಡ ನೀಡುವಂತೆ, ಜೊತೆಗೆ ಇದರ ಬಗ್ಗೆ ಮುಂದಿನ ಪರಿಶೀಲನೆ ಕೂಡ ಮಾಡಲಾಗುವುದು ಅನ್ನುವಂತ ನಿಟ್ಟಲ್ಲಿ ಸುಲ್ತಾನ್ ಎಂಬವರಿಗೆ ಪೊಲೀಸರು ಸೂಚಿಸಿರುವಂತದ್ದು. ಸದ್ಯಕ್ಕೆ ಆತ ಪೊಲೀಸ್ ಠಾಣೆಗೆ ದೂರು ನೀಡಿದ್ರೆ ಅದರ ಬಳಿಕವಾಗಿ ಇದರ ಸತ್ಯಾಸತ್ಯತೆ ತನಿಖೆ ನಡೆಸಲಾಗುತ್ತದೆ. ಸುಕನ್ಯಾ, ಧನ್ಯವಾದ ಜಗದೀಶ್.